ವಾಟ್ಸಪ್ ಫ್ಯಾಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದನ್ನೇ ವ್ಲಾಗ್ ಮಾಡಿ ಹಾಕಿ ನಿಮಗೂ ತೋರಿಸುವ ಅಂತ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿಬಿಡಿ. ಸೊ ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಬನ್ನಿ ಹೊರಡುವ, ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗುವ. ಇದ್ಯಾವುದೋ ಹೊಸ ಪ್ರತಿಭೆ. ಫ್ಯಾಮ್ ಹಾಗೆ ಬರ್ತಾ ಇರುವಾಗ ಇಲ್ಲಿ ಒಂದು ವ್ಯೂ ನೋಡಿದೆ, ನಿಮಗೂ ತೋರಿಸ್ಬೇಕು ಅಂತ. ಸೊ ಬನ್ನಿ ನೋಡುವ. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಎಚ್ಚರಿಕೆ ಎಲ್ಲ ಹಾಕೊಂಡಿದ್ದಾರೆ, ಬನ್ನಿ ನೋಡಿ ತೋರಿಸ್ತೀನಿ. ಸೊ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಸಖತ್ತಾಗಿದೆ ಜಾಗ, ಭಯ ಆಗ್ತಿದೆ ಯಾಕೋ. ನೋಡುವ, ಆದ್ರೂ ಹೋಗ್ತೀನಿ, ಆ ಕಡೆ ಹೋಗ್ತೀನಿ ನೋಡಿ. ಮಧ್ಯದಲ್ಲಿದೆ ಬ್ರಿಡ್ಜ್ ಇದು. ನನಗೆ ಭಯ ಆಗ್ತಾ ಇದೆ ನೋಡಿ. ಆ ಕಡೆ ಹೋಗ್ಬೋದು, ಬಟ್ ಯಾಕೋ ಭಯ ಆಗ್ತಾ ಇದೆ ನೋಡಿ. ಆ ಕಡೆ ಅಲ್ಲಿ ನೀರು, ಈ ಕಡೆ ಹರ್ಕೊಂಡು ಹೋಗುತ್ತೆ ಈ ಕಡೆ. ಬನ್ನಿ ಹೋಗು, ಯಾಕೋ ಭಯ ಆಗ್ತಿದೆ. ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಹೋಗ್ಬೋದಿತ್ತು, ಬಟ್ ಭಯ ಆಗ್ತಿದೆ. ಸೊ ಆ ಕಡೆ ಹೋಗು. ಮತ್ತೆ ಇನ್ನು ಅಪ್ಪಿನ್ಲೇ ಇಲ್ಲೊಂದು ಆನೆ ನೋಡ್ರು ಗೈಸ್, ಇಲ್ಲೊಂದು ಆನೆ ನೋಡಿ. ಪ್ಲಾಸ್ಟಿಕ್ ಅಲ್ಲ, ಏನೋ ಫೈಬರ್. ಇವ್ನ್ಯಾವನ ಸೆಡೆ ನನ್ ಮಗ. ಅಲ್ಲೊಂದು ದೊಡ್ಡ ಆನೆ ಇದೆ, ಬಟ್ ಬೇಡ ಆ ಕಡೆ ಹೋಗೋದು. ಸೊ ಫ್ಯಾಮ್ ಫೈನಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಈ ಕಡೆ ನೀವು 4 ವೀಲರ್ ಆಗಿದ್ರೆ ಇಲ್ಲಿ ಈ ಕಡೆ ನಿಲ್ಲಿಸ್ಬೋದು, ಬಟ್ 2 ವೀಲರ್ಸ್ಗಳಿಗೆ ಇಲ್ಲೇ ಪಾರ್ಕಿಂಗ್ ಇದೆ. ಬನ್ನಿ ಹೋಗುವ. ಸೊ ಆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನೋಡಿ, ಟೂರಿಸ್ಟ್ಗಳು ಕೂಡ ಸುಮಾರು ಜನ ಬಂದಿದ್ದಾರೆ. ಲೆಟ್ಸ್ ಗೋ ದೇರ್. ಸೊ ನೋಡಿ, ಟೂರಿಸ್ಟ್ ಅಂತೂ ಸುಮಾರು ಜನ ಬರ್ತಾನೆ ಇದ್ದಾರೆ ಆಕ್ಚುಲಿ. ಎಸ್, ದಿಸ್ ಈಸ್ ಎಂಟ್ರಿ. ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಸುಮಾರು ಜನ ಇದ್ದಾರೆ ನೋಡಿ, ನೀವು ನೋಡ್ಬೋದು. ಫುಲ್ ಇದೆ. ನೋಡಿ, ಇದೇ ಗೋಲ್ಡನ್ ಟೆಂಪಲ್. ಸೊ ನೋಡಿ, ಮುಂದೆಯಿಂದ ಈ ರೀತಿ ಕಾಣ್ತಾ ಇದೆ. ಜನ ಇದ್ದಾರೆ ನೋಡಿ, ಬರ್ತಾನೆ ಇದ್ದಾರೆ. ಸೊ ನೋಡಿ, ಇಲ್ಲಿ ಒಂದು 5-6 ಟೆಂಪಲ್ಸ್ ಇದೆ ಬೇರೆ ಬೇರೆ. ಅಲ್ಲಿ ನೋಡಿ, ಅಲ್ಲಿ ಎರಡಿದೆ, ಅಲ್ಲಿ ಒಂದಿದೆ. ಆಮೇಲೆ ಈ ಕಡೆ ಟೂರಿಸ್ಟ್ ಹೋಗೋ ಹಾಗಿಲ್ಲ. ಇವರು ಯಾರು, ಇಲ್ಲಿನ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ರೀತಿ ಇದು ಈ ಕಡೆ ಇರುವಂಥದ್ದು. ಬನ್ನಿ ಟೆಂಪಲ್ ಒಳಗೆ ಹೋಗೋ. ಇವರೇ ಇಲ್ಲಿರೋರು, ಇವರೇ ಇದನ್ನ ನಡೆಸ್ಕೊಳ್ತಾ ಇರುವಂಥದ್ದು. ಚಪ್ಪಲ್ ಬಿಚ್ಚಬೇಕು, ಚಪ್ಪಲ್ ಬಿಚ್ಚುವ. ನೋಡಿ ಚೆನ್ನಾಗಿರಲ್ಲ. ಸೊ ಈ ಕಡೆ ನಾವು ಹೋಗೋ ಹಾಗಿಲ್ಲ. ನಾವಲ್ಲಿ ಹೋಗ್ಬೋದಾ? ಹೋಗೋ ಹಾಗಿಲ್ಲ, ಇಲ್ಲಿ ಗೇಟ್ ಹಾಕಿದ್ದಾರೆ. ಸೊ ನೋಡಿ, ಇಲ್ಲಿಗೆ ಇನ್ನೊಂದು ಆ ಕಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ. ಇಲ್ಲಿರುವಂತ ಟಿಬೇಟಿಯನ್ಸ್ ಅವ್ರನ್ನ ಮಾತ್ರ ಅದ್ರೊಳಗೆ ಹೋಗಕ್ಕೆ ಬಿಡ್ತಿರೋದು. ಬೇರೆ ಟೂರಿಸ್ಟ್ ಪೀಪಲ್ಸ್ ಆದ್ರೆ ನಾವಿಲ್ಲೇ ಹೊರಗಡೆನೇ ಇರ್ಬೇಕು ಅಂತ. ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಇವರೆಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ನೋಡಿ.
ಈ ಒಂದು ಆ ಟೆಂಪಲ್ ಅಲ್ಲೂ ಇರೋದು ಸೇಮ್ ಅದೇ, ಬಟ್ ಮೇನ್ ಟೆಂಪಲ್ ಇರುವಂತದ್ದು ಅಲ್ಲಿ. ಬನ್ನಿ ಅಲ್ಲಿ ಹೋಗುವ. ಇಲ್ಲಿ ಅವರ ಪೂಜೆ ಮಾಡುವಂತಹ ಮತ್ತು ಅವ್ರು ಪೂಜೆ ಮಾಡ್ತಿರೋದು ಅಷ್ಟೇ ಇರೋದು. ಇಲ್ಲೇನು ಮೇಯ್ನ್ ಆಗಿ ಏನಿಲ್ಲ, ಮೇಯ್ನ್ ಇರೋದು ಅಲ್ಲಿನೇ. ಬನ್ನಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅದೇ ಮೇಯ್ನ್ ಟೆಂಪಲ್. ಮೂರು ಗೇಟ್ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಸೊ ಇವರೆಲ್ಲ ಇಲ್ಲಿದು ಮಕ್ಕಳು ಕಲಿಯಕ್ಕೆ ಬರ್ತಾ ಇರುವಂಥದ್ದು, ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವ್ಯೂ ನೋಡಿ ಹೇಗಿದೆ ಅಂತ, ಹತ್ರ ಹೋಗಿ ತೋರಿಸ್ತೀನಿ ರೀ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, 1959 ಅಲ್ಲಿ ಚೈನಾದವರು ಟಿಬೆಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದಾಗ ಇವರು ಭಾರತಕ್ಕೆ ಬಂದಾಗ ಇವರಿಗೆ ನಮ್ಮ ಕರ್ನಾಟಕದಲ್ಲಿ ಆ ಟೈಮಲ್ಲಿ ಯಾರು CM ಆಗಿದ್ರು ನೋಡಿ, ಅವರು ಸುಮಾರು 5,000 ಎಕರೆಸಿನ ಜಾಗ ಕೊಟ್ಟಿದ್ದಾರೆ ಅಂತೆ. ಬಟ್ ಅವಾಗ ಈ ರೀತಿ ಇರಲಿಲ್ಲ, ಇವರು ಫುಲ್ಲು ಕಾಡ್ ಫಾರೆಸ್ಟ್ ಆಗಿತ್ತಂತೆ. ಬಟ್ ಇವಾಗ ಈ ರೀತಿ ಇವ್ರು ಮಾಡಿರುವಂಥದ್ದು ಡೆವಲಪ್ ಮಾಡಿದ್ದಾರೆ ನೋಡಿ. ಇಷ್ಟು ಸುಮಾರು ಜನ ಅಂದ್ಕೊಳ್ತೀರಾ ಇದು ಫುಲ್ ಗೋಲ್ಡಿಂದ ಮಾಡಿರುವಂಥದ್ದು ಅಂತ, ಆದರೆ ಅದನ್ನ ಫೈನಲ್ ಕೋಟ್ ಮಾತ್ರ ಗೋಲ್ಡಲ್ಲಿ ಕವರ್ ಮಾಡಿರುವಂಥದ್ದು. ಕಾಪರ್ ಮತ್ತು ಕಬ್ಬಿಣದಿಂದ ಬಿಲ್ಡ್ ಮಾಡಿ ಆಮೇಲೆ ಫೈನಲ್ ಕೋಟ್ನ ಗೋಲ್ಡಲ್ಲಿ ಕವರ್ ಮಾಡಿರುವಂಥದ್ದು. ಇಲ್ಲಿ ಈ ರೈಟ್ ಸೈಡಲ್ಲಿ ಇರುವಂಥದ್ದು ಗುರು ಪದ್ಮ ಸಂಭವ, ಮತ್ತು ಮಧ್ಯದಲ್ಲಿರೋದು ಗೌತಮ ಬುದ್ಧ, ಆಮೇಲೆ ಆ ಕಡೆ ಒಂದಿದೆ ಬನ್ನಿ. ಈ ಕಡೆ ಇರುವಂಥದ್ದು ಅಮಿತಾಯುಸ್ ಅಂತ. ಸೊ ಈ ಶಿಲೆನ ಅದರೊಳಗೆ ಏನೆಲ್ಲ ಹಾಕಿ ಫಿಲ್ ಮಾಡಿದ್ದಾರೆ ಅಂತ. ಇಲ್ಲಿ ಬಂದು ಕಾಣಿಕೆ ಕೂಡ ಹಾಕ್ಬೋದು, ಇಲ್ಲಿ ಹಾಕ್ಬೋದು. ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪೇ ಕೂಡ ಮಾಡ್ಬೋದು. ಸೊ ಡಿಜಿಟಲ್ ಆಗಿದೆ. ಬನ್ನಿ ಟಿಬೇಟಿಯನ್ ಅಲ್ಲಿ ಹೇಗೆ ವಿಶ್ ಮಾಡೋದು ಅಂತ ತೋರಿಸ್ತೇನೆ. ಕಾಶಿದಲ್ಲಿ ನೋಡಿ ವಿಶ್ ಮಾಡಿದೆ ಅವ್ರನ್ನ. ಬೆಲ್ಲಿದೆ, ಗಂಟೆ ಇದೆ ಇಲ್ಲಿ ಒಂದು. ಬನ್ನಿ, ಟೂರಿಸ್ಟ್ ಪೀಪಲ್, ನಾರ್ತ್ ಇಂಡಿಯನ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಬರ್ತಾನೆ ಇದ್ದಾರೆ, ಬರ್ತಾ ಇದ್ದಾರೆ. ಇದು ನಾವು ಟೂರಿಸ್ಟ್ ಪೀಪಲ್ಸ್ ಹೋಗೋ ಹಾಗಿಲ್ಲ, ಇಲ್ಲಿನ ಮಕ್ಕಳಿಗೆ ಇರುವಂತ ಹಾಸ್ಟೆಲ್ ರೀತಿ ಮಾಡಿದ್ದಾರೆ. ಇಲ್ಲಿ ಒಂದು ಭಯಂಕರ ನನಗೆ ಇಷ್ಟ ಆಯ್ತು ಏನು ಅಂತ ಹೇಳಿದ್ರೆ, ನೀವೆಲ್ಲ ನೋಡಿದ್ರೆ ಇಲ್ಲಿ ಡಸ್ಟ್ ಕಾಣೋದಿಲ್ಲ ನಿಮಗೆ. ಸೊ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಎಲ್ಲಿ ಹುಡುಕಿದ್ರು ಡಸ್ಟ್ಬಿನ್ ಅಲ್ಲಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲಿ ಕಾಣ್ತೀವಿ ಅಲ್ಲಿ ಬಿಸಾಡೋ ಹೋಗಿಲ್ಲ. ಸೊ ನೀಟಾಗಿ ಕ್ಲೀನ್ ಆಗಿ ಇಟ್ಟಿದ್ದಾರೆ ಇವರು. ಗೈಸ್, ಇಲ್ಲಿ ನೀವು ಟೆಂಪಲ್ಗೆ ಹೋದ್ಮೇಲೆ ಹೊರಗೆ ಬಂದ್ಮೇಲೆ ಇಲ್ಲಿ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಸುಮಾರು ಅಂಗಡಿಗಳು ಇಟ್ಟಿದ್ದಾರೆ. ಇದು ಇವರೇ ನಡೆಸೋದು. ಆಮೇಲೆ ಬನ್ನಿ ಹೋಗುವ, ಅದ್ರೊಳಗೆ ಹೋಗಿ ನೋಡುವ ಏನಿರ್ಬೋದು ಅಂತ. ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ. ಇಫ್ ಯು ಕೇಮ್ ಹಿಯರ್ ಯು ಹ್ಯಾವ್ ಟು ಗೋ. ನೀವು ಇಲ್ಲಿಗೆ ಬಂದರೆ ನೀವು ಏನಾದರೂ ಇಲ್ಲಿ ಬೈ ಮಾಡಿಬಿಟ್ಟೆ ಹೋಗ್ಬೇಕು, ಆದರೆ ಅದು ಮೆಮೊರೇಬಲ್ ಆಗಿರುತ್ತೆ. ಸೊ ಇಲ್ಲಿ ಲೇಡೀಸ್ ಬ್ಯಾಗ್ ಐಟಮ್ಸ್ ಇದೇನೆಲ್ಲ ಇದೆ ಇಲ್ಲಿ ನೋಡಿ. ಇವರು ಪೂಜಿಸುವಂಥ ದೇವರು, ಆಮೇಲೆ ನಾವು ಪೂಜಿಸುವಂಥದ್ದು ಇದೆ, ಇವರು ಪೂಜಿಸುವಂಥದ್ದು ಇದು ಮೇನ್ ಗೌತಮ ಬುದ್ಧ. ಕ್ಯಾಪ್ಸ್, ಸೋಪ್ ಐಟಮ್ಸ್. ಬನ್ನಿ ಒಳಗೇನಿದೆ ಅಂತ ನೋಡಿ. ಇಲ್ಲಿಗ್ ಬಂದ್ರೆ ಇಲ್ಲಿ ಟೂರಿಸ್ಟ್ ಅವ್ರು ಏನಾದ್ರು ಬೈ ಮಾಡ್ಬಿಟ್ಟು ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಏನಾದ್ರು ಒಂದು ಮೆಮೊರೇಬಲ್ ಆಗಿ ಇರ್ಬೇಕಲ್ಲ. ಸೊ ಅದನ್ನ ನೋಡಿ, ಇಲ್ಲಿ ಎಲ್ಲ ಗೌತಮ ಬುದ್ಧ ಅಂತೆಲ್ಲ ಮಾಡ್ತಾರೆ, ಎಲ್ಲ ಕೂಡ ಇದೆ. ಗಣಪತಿ ಇದೆ, ಆಮೇಲೆ ಹನುಮಾನ್ ಇದೆ, ಎಲ್ಲ ಕೂಡ ಇದೆ. ಎಲ್ಲ ದೇವರು ಕೂಡ ಇಲ್ಲಿ ಮಾಡಿದ್ದಾರೆ. ಬ್ಯಾಗ್ ಐಟಮ್ಸ್ ಇದೆ. ಸೊ ಇವ್ರಿ ಕಾಶಿದಲ್ಲಿ ಅವ್ರ ಭಾಷೆಯಲ್ಲಿ ವಿಶ್ ಮಾಡೋದು ಹಾಗೆ, ಕಾಶಿದಲ್ಲಿ. ಸೊ ಎಲ್ಲ ಕಡೆಯಿಂದ ಜನ ಬರ್ತಾರೆ, ತಮಿಳ್ನಾಡು, ಕೇರಳ, ಡೆಲ್ಲಿ, ನಾರ್ತ್ ಇಂಡಿಯಾ ಎಲ್ಲ ಕಡೆಯಿಂದನೂ ಬರ್ತಾರೆ.
ಲೇಡೀಸ್ ಐಟಮ್ಸ್ ಎಲ್ಲ ಇದೆ, ಬ್ಯಾಗ್ ಇದೆ. ಸೊ ಇದಲ್ಲಿ ನೋಡಿ ಟಚ್ ಮಾಡ್ಬೋದು. ಕಂಪ್ಲೀಟ್ ಚೈನ್ ಗುರು ಇದು. ಚೈನ್ ಅಲ್ಲಿ ಟೈರ್ ಮಾಡಿರುವಂತದ್ದು. ವೆಯ್ಟ್ ಇದೆ, 1 kg ಪಕ್ಕ ವೆಯ್ಟ್ ಇದೆ ಇದು ನೋಡಿ. ಮೇಡ್ ಇನ್ ಥೈಲ್ಯಾಂಡ್ ಥೈಲ್ಯಾಂಡ್ ಥೈಲ್ಯಾಂಡ್. ಫುಲ್ ಮೆಟಲ್ ಇದು, ಪ್ಲಾಸ್ಟಿಕ್ ಅಲ್ಲ, ಫುಲ್ ಮೆಟಲ್. ಮೆಟಲ್ ಯೂಸ್ ಮಾಡಿ ಹೇಗೆ ಬಿಲ್ಡ್ ಮಾಡಿದ್ದಾರೆ ನೋಡಿ. ಸೊ ಐಫಿಲ್ ಟವರ್ ಇದೆ. ಆಮೇಲೆ ನೋಡಿ ಅಡಿಗೆಗೆ ಸಂಬಂಧಪಟ್ಟ ಪಾತ್ರೆಗಳು ಏನ್ ಹೇಳ್ತಾರೆ ಗೊತ್ತಿಲ್ಲ, ಅದೇ ಇರುವಂತದ್ದು ಇಲ್ಲಿ ಈ ಕಡೆ ಇದೆ. ಇಲ್ಲೊಂದು ಬ್ರೇಸ್ಲೆಟ್ ಇದೆ ನೋಡಿ, ಇದಕ್ಕೆ 200 rupees. ಈ ಒಂದು ಬ್ರೇಸ್ಲೆಟ್ಗೆ 200 rupees. ಬಜೆಟ್ ಇರ್ಬೇಕು ಇಲ್ಲಿ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ. ಇಷ್ಟೇ ಇರುವಂತದ್ದು. ನಾನೇನ್ ಪರ್ಚೇಸ್ ಮಾಡಿಲ್ಲ. ಪರ್ಚೇಸ್ ಮಾಡು ಅಂತ ಹೇಳಿದ್ರೆ ಅದು ನಮ್ಮ ರೇಂಜಲ್ಲಿ ಇಲ್ಲ ಗುರು. ಸ್ಟಾರ್ಟಿಂಗ್ ಪ್ರೈಸ್ ಒಂದು ಸಣ್ಣ ಬ್ರೇಸ್ಲೆಟ್ಗೆ 200 rupees ಅಂತೆ. ಲೆಟ್ಸ್ ಗೋ, ನಮಗೆ ಅದು ಬೇಡ. ಬನ್ನಿ ಹೋಗುವ, ಲಾಸ್ಟ್ ಒಂದ್ಸತಿ ನೋಡ್ಕೊಳ್ಳಿ. ಮುಗೀತು, ಬನ್ನಿ ಹೊರಡುವ ಸಮಯ ಆಯ್ತು. ಇವರಿಗೆ ಅಂತ ಒಂದು ಮೆಡಿಕಲ್ ಸೆಂಟರ್ ಕೂಡ ಇದೆ ಇಲ್ಲಿ. ಗೈಸ್ ಟೈಮ್ 1 ಗಂಟೆ ಆಯ್ತು, ಹೊಟ್ಟೆ ಹಸಿತಾ ಇದೆ. ಸೊ ಇಲ್ಲಿ ಆ ಕಡೆ ಹೋದ್ರೆ ಹೋಟ್ಲ್ ಸಿಗಲ್ಲ. ಸೊ ಇಲ್ಲಿ ಒಂದು ಹೋಟ್ಲ್ ಇದೆ, ಬನ್ನಿ ಇಲ್ಲಿ ಏನಿದೆ ಅಂತ. ನನಗೆ ಹೊಟ್ಟೆ ಹಸಿತಾ ಇದೆ, ನೋಡು. ಒಂದು ಹೀಗೆ ಹೇಳಿದ್ದೀನಿ, ಬರುತ್ತೀವಾಗ. ಒಂದು ಟೀ ಕೇಳಿ ಅರ್ಧ ಗಂಟೆ ಆಯ್ತು, ಇನ್ನೂ ಆಗಿಲ್ಲ, ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 1 ಗಂಟೆ ನೋಡಿ. 1 ಗಂಟೆಗೆ ಬಿಸಿಲಿ ಒಂದು ಕಪ್ ಟೀ, ಆಮೇಲೆ ಉಂಡೆ. ನಾವಿಲ್ಲಿ ಉಂಡೆ ಅಂತ ಹೇಳ್ತೀವಿ, ಇದನ್ನ ತಿಂತಿದ್ದೀನಿ. ಊಟ ಮಾಡೋದು ಬಿಟ್ಟು ಇದನ್ನ ತಿಂತಿದ್ದೀನಿ ನೋಡಿ. A few moments later. ಗೈಸ್ ನನಗೆ ಯಾಕೋ ಗೋಬಿ ತಿನ್ಬೇಕು ಅಂತ ಆಗ್ತಾ ಇದೆ. ಬನ್ನಿ ಅಣ್ಣ, ಗೋಬಿ ಇದೆ ಎಷ್ಟಣ್ಣ? ಹಾಫ್ ಎಷ್ಟು? ಇಲ್ಲ, ನಾನು ಬ್ಲಾಗ್ ಮಾಡೋದು. 40 ಕೊಡಿ, ಹಾಫ್ ಕೊಡಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಲವ್ ಯು, ಬಾಯ್. ಅಷ್ಟೇ.